ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಏನಮ್ಮ ಶೂಟಿಂಗ್ ನೋಡ್ಬೇಕು ಅಂತಿದ್ಯಲ್ಲ ಬಾ ಹೋಗೋಣ. ಇವತ್ತ ನಾ ಬರ್ಲಿಕ್ಕೆ ಆಗುದಿಲ್ಲ. ಅಯ್ಯೋ ಆಂಜನೇಯ, ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಉಂಟು, ನೀವು ಖಂಡಿತ ಬರ್ಬೇಕಮ್ಮ. ಇವತ್ ಬರಕ್ ಆಗಲ್ಲ ಕಣೋ, ಇಂಪಾರ್ಟೆಂಟ್ ಸೀನ್ ಇದೆ. ಏನಮ್ಮ ಹೀಗೆ ಹೇಳಿಬಿಟ್ರಿ? ಇವತ್ತು ನನ್ನ ಹೆಂಡತಿ ಮೇಲೆ ಪೂಜೆ ಸಾಮಾನು ತೆಗೆದುಕೊಂಡು ಬಾ ಎಂದು ಹೇಳಿದಾಳೆ. ಅರ್ಥವಾಯ್ತು. ಥ್ಯಾಂಕ್ಸ್. ಈಗ ನೀವು ಆಕ್ಟ್ ಮಾಡ್ತಿರೋ ಚಿತ್ರ ಖಂಡಿತ 100 ದಿನ ಹೋಗುತ್ತೆ. ಥ್ಯಾಂಕ್ ಯು. ಬರ್ಲಾ? ಆಯ್ತು. ವೈಟರ್, ಒಂದು ಲಾರ್ಜ್ ಒಂದು ಸ್ವಾದ ತೆಗೆದುಕೊಂಡು ಬಾರಪ್ಪ. ಅಲ್ಲ, ನಿಮ್ಮ ಹೆಸರೇನು ಮಾರ್ತು ಹೋಯ್ತು? ಮಾಯಾ. ಮಾಯಾ ಲಾರ್ಜ್ ಅಲ್ಲೇನಪ್ಪ, ಸ್ವಾದ ಇಲ್ಲಿಡು. ನೀವು ತೆಗೆದುಕೊಳ್ಳಿ, ನೀವು ಉಡಿ. ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಉಂಟು, ನೀವು ಖಂಡಿತ ಬರ್ಲಿಕ್ಕೆ ಬೇಕು. ಬಿಲ್ಲು ತೆಗೆದುಕೊಂಡು ಬಾರಪ್ಪ. ಎಷ್ಟಾಗಿದೆ? 95. ನನ್ನಲ್ಲಿ ಇರುವುದೇ 100. 5 ಇಟ್ಟುಕೊಂಡು ಎಂತ ಮಾಡುದು? ಎಂತ ಜನ ಇವರು! 4 ಲಾರ್ಜ್ ಕುಡಿದು ಮಾಯವಾಗಿ ಹೋದಳು. ಹಣ ಇದ್ದರೆ ನಮಗೆ ಗೌರವ ಕೊಡುವುದು, ಇಲ್ಲೂ ಆದ್ರೆ ಹಣವಾಗಿ ನೋಡುದ? ಈ 5 ರೂಪಾಯಿ ಇಟ್ಟುಕೊಂಡು ನಾ ಎಂತ ಮಾಡ್ಲಿ? ಮಂಡೆ ಬಿಸಿ ಆಯ್ತು ಎಂದು ಕೂಲಾಗಿ ಬೀರು ಕುಡಿದು ಹೋಗುವ ಎಂದು ಬಾರೊಳಗೆ ಬಂದೆ. ಇಲ್ಲಿ ಒಂದು ರಂಗು ನೋಡಿದೆ, ಕುಂಗಿ ಹರಿತು. 95 ರೂಪಾಯಿ ಬಿಲ್ ಆಗಿ ಹೋಯ್ತಲ್ಲೋ ಆಂಜನೇಯ. ಕುಂಬಳಕಾಯಿ ಕೊಡುವುದಾ? ಕೊಡೋದಕ್ಕೆ ಮಾರ್ಕೆಟ್ ಅಲ್ಲಿ ಇಟ್ಟಿರೋ. ಎಷ್ಟು? ಒಂದಕ್ಕೆ 15 ರೂಪಾಯಿ. 15 ರೂಪಾಯ? 5 ರೂಪಾಯಿ ಬರುವುದಿಲ್ಲ. 5 ರೂಪಾಯ ಒಂದ್ ಸೀಳು ಸಿಗಲ್ಲ ಹೋಗಯ್ಯ. ಅದನ್ನು ತಿನ್ಲಿಕ್ಕಲ್ಲ, ಮನೆ ಹೊಸಲಿಗೆ ಹೊಡಿಲಿಕ್ಕೆ. ಎಲ್ಲಾದ್ರೂ ನೋಡ್ಕೊಳ್ಳ, ಒಂದ್ ಸೀಳು ಸಿಕ್ಕಲ್ಲ, ಹೋಗು. ಅಲ್ಲ ಮರ, ದೊಡ್ಡ ಮನಸ್ಸು ಮಾಡಿ ಕೊಡಿ. ನನ್ನಲ್ಲಿ ಹೋಗ್ಯ, ಕೊಡಲ್ಲ ಅಂದ್ರೆ ಕೊಡಲ್ಲ. ಕೊಡುವುದಿಲ್ಲ. ಅಲ್ಲುಂಟು, ವಿಚಾರಿಸ್ತೇನೆ. ಈಗ ಮಾರ್ಕೆಟ್ ಒಬ್ಬರ ಅಂಗಡಿ ಯಾರು? ಅಲ್ಲೇ ತಗೋ ಹೋಗಯ್ಯ, ದೊಡ್ಡದಾ ಬಂದ್ಬಿಟ್ಟ ಬೆಳಿಗ್ಗೆನೆ. ತಗೊಂಡ್ಕೊಳ್ಳಿ ಮರ ಇದೆ. ಒಂದು ಕುಂಬಳಕಾಯಿ ಕೊಡಿ. 5 ರೂಪಾಯ? 20 ರೂಪಾಯಿ ಒಂದ್ ಕುಂಬಳಕಾಯಿ. ನಾವು ಮಜ್ಜಿಗೋಳಿ ಮಾಡ್ಲಿಕ್ಕಲ್ಲ, ಪೂಜೆ ಮಾಡ್ಲಿಕ್ಕೆ ಇರೋದೇ 5 ಕೊಡಿ. ತಲೆ ತಿನ್ಬೇಡ ಹೋಗಯ್ಯ. ಕುಂಬಳಕಾಯಿ ಇಲ್ಲದೆ ಮನೆಗೆ ಹೋಗುವಾಗಿಲ್ಲ, ಇವರು ಕೊಡುವುದಿಲ್ಲ. ನಾನು ಎಂತ ಮಾಡ್ಲಿ? ಮಾಡ್ತೇನೆ. ಮಾರ ಇದೆ, ನಿಮಗೆ ವಿಷಯ ಗೊತ್ತುಂಟಾ? ಏನು? ಬೆಳಗ್ಗೆ 1 ಲಾರಿ ಕುಂಬಳಕಾಯಿ ಬಂತಲ್ಲ, ಅದರಲ್ಲಿ ಬಾಂಬ್ ಉಂಟು. ಹೌದಾ? ಹೌದು. ಕುಂಬಳಕಾಯಲ್ಲಿ ಬಾಂಬ್ ಇದೆ ಅಂತೆ. ಕುಂಬಳಕಾಯಲ್ಲಿ ಬಾಂಬ್ ಉಂಟು. ಹೌದಾ? ಬೇಡ ಬಾರೆ. ಕುಂಬಳಕಾಯಿ ಬಾಂಬ್ ಇದೆ. ಹೌದಾ? ಟ್ರೈನ್ನಲ್ಲಿಟ್ರು, ಬಸ್ಸಲ್ಲಿಟ್ರು, ಟ್ರಾನ್ಸಿಸ್ಸಲ್ಲಿಟ್ರು, ನಾನು ಕುಂಬಳಕಾಯಲ್ಲಿ ಇಟ್ಟು ಬಿಟ್ಟೆ ಬಾಂಬ್. ಹಲೋ, ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರೆ, ಇವತ್ತು ಬಂದಿರೋ ಕುಂಬಳಕಾಯಿ ಲೋಡ್ ನಲ್ಲಿ ಬಾಂಬ್ ಇದೆಯಂತೆ. ಇದು ಪೊಲೀಸ್ ಪ್ರಕಟಣೆ. ಈ ದಿನ ಬಂದಿರೋ ಕುಂಬಳಕಾಯಿ ಲೋಡಿನೊಳಗ ಬಾಂಬ್ ಐತಿ ಅಂತ ನಮಗೆ ಸುದ್ದಿ ಬಂದದ. ಯಾವ ಕುಂಬಳಕಾಯಿನೊಳಗ ಬಾಂಬ್ ಐತಿ ಅಂತ ನಮಗೆ ಗೊತ್ತಿಲ್ಲ, ಆದ್ರಿಂದ ಯಾರು ಕುಂಬಳಕಾಯಿನ ತೆಗೆದುಕೊಳ್ಳಬಾರದು. ಯಾರು ಇಲ್ಲ, ಖಾಲಿ ಮಾರ್ಕೆಟ್ ಇರೋನೇ ರಾಜ. ಜಯ ಆಂಜನೇಯ. ಒಂದು ಕುಂಬಳಕಾಯಿ ಕೇಳಿದ್ರೆ ಕೊಡ್ಲಿಲ್ಲ, ಈಗ 2 ತೆಗೆದುಕೊಂಡು ಹೋಗ್ತೇನೆ. ಆಮೇಲೆ ಎಲ್ಲ ತೆಗೆದುಕೊಂಡು ಹೋಗ್ತೇನೆ, ಬಿಡುವುದಿಲ್ಲ. ಈ ದಿವಸ ಬಂದಿರೋ ಕುಂಬಳಕಾಯಿ ಲೋಡಿನೊಳಗ ಬಾಂಬ್ ಐತಿ ಅಂತ ನಮಗೆ ಸುದ್ದಿ ಬಂದಿದೆ, ಆದ್ರಿಂದ ಯಾರು ಕುಂಬಳಕಾಯಿನ ತೆಗೆದುಕೊಳ್ಳಬಾರದು ಮತ್ತು ಹೊಡೆಯಲೂಬಾರದು. ಬಾಂಬ್ ಐತಲ್ಲ, ಮಗನ ಕುಂಬಳಕಾಯಿನೊಳಗೆ ಬಾಂಬ್ ಐತಿ ಯಾವನೆಲ್ಲ ಸುಳ್ಳು ಹೇಳಿದ್ದು? ನನಗೆ ಯಾರು ಹೇಳಲಿಕ್ಕೆ ಬರಲಿಲ್ಲ. ಮತ್ತ ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಉಂಟು, ಅದಕ್ಕೆ ಕುಂಬಳಕಾಯಿ ತೆಗೆದುಕೊಂಡು ಬಂದು ನನ್ನ ಹೆಂಡತಿ ನನಗೆ ಹೇಳಿದ್ಲು. ನನ್ನಲ್ಲಿ 5 ರೂಪಾಯಿ ಉಂಟು, ಕುಂಬಳಕಾಯಿ 5 ರೂಪಾಯಿ ಹೇಳಿದ. ನನ್ನಲ್ಲಿ ಇರುವುದೇ ಇಷ್ಟೇ, ಕೊಡು ಎಂದು ಅವನ ಕಾಡಿ ಬೇಡಿ ಕಾಲಿಡಿದೆ. ಅವನು ಸಿಟ್ಟು ಬಂದು ಹೊಡಿಲಿಕ್ಕೆ ಬಂದ.
ನನಗೆ ಕೋಪ ಬಂತು. ಅದಕ್ಕೆ ನೀನೇನ್ ಮಾಡ್ದಿ? ನಾನು ಒಂದೇ ಒಂದು ಸುಳ್ಳು ಹೇಳಿ. ಸುಳ್ಳು ಹೇಳ್ದಿ? ಏನ್ ಸುಳ್ಳು ಹೇಳ್ದಿ ಮಗನ? ಮಾರ್ಕೆಟಿನ ಜನರಿಗೆಲ್ಲ ಹೇಳಿದೆ ಕುಂಬಳಕಾಯಿನ ಬಾಂಬ್ ಉಂಟು ತೆಗೆದುಕೊಳ್ಳಬೇಡಿ ಎಂದು. ಬಾಂಬ್ ಐತಿ ಅಂತ ನೀ ಸುಳ್ಳು ಹೇಳ್ದಿ? ಅಪ್ಪನ ಏನ್ ಚಾಲೂಕಿದ್ಯೋ ಮಗನ? ಯಾರ ಮನ್ಯಾಗ ನೌಕರಿ ಮಾಡ್ತಿ? ಅವರು ಅಮರ್ ಇದಾರಲ್ಲ, ಅಮರ್ ಅವ್ರ ಮನೆಯಲ್ಲಿ ನಾನು ಆಲ್ ಅಂಡ್ ಆಲ್. ಅಮರ್ ಸಾಹೇಬ್ರ ಮನೆ ಅಲ್ಲ, ಅಮರ್ ಸಾಹೇಬ್ರ ಮನೆಯಾಗ ಇಟ್ಕೊಂಡು ಯಾಕೆ ಇಂತ ಹಲ್ಕಟ್ ಕೆಲಸ ಮಾಡ್ತಿ? ಕುಂಬಳಕಾಯಿ ತೆಗೆದುಕೊಂಡು ಹೋಗದೆ ಹೋದರೆ ನನ್ನ ಹೆಂಡತಿ ಬಾಗಿಲಿಗೆ ಕುಂಬಳಕಾಯಿ ತರ ನನ್ನ ನೋಡದೆ ಬಿಡ್ತಾಳೆ. ನೋಡ್ ಮಗನ, ಅವ್ರ ಹೆಸರು ಹೇಳ್ತಿದ್ದಿ ಅಂದ ಮೇಲ ನಾನ್ ಬಿಡ್ತದನಿ. ಇಲ್ಲಂದ್ರ ಮಗನ ನೀನ್ ಕೈ ಕಾಲು ಮುರಿದು ತುರಂಗದಾಗ ಹೋಗಿತ್ತಿದ್ದೆ. ತಿಳಿತ್ ಹೌದಲ್ಲ? ಇನ್ನೊಮ್ಮೆ ಹೀಗೆ ಮಾಡ್ಬೇಡ. ಇಲ್ಲ ಇಲ್ಲ, ಯಾರಲ್ಲಿ ಬಾಯಿ ಬಿಡುವುದೇ ಇಲ್ಲ. ವಾಂಡ ಮಾತ ವಾಂಡ. ಅಯ್ಯೋ ಆಂಜನೇಯ. ಜಸ್ಟ್ ಅ ಮಿನಿಟ್ ಪ್ಲೀಸ್. ಓಕೆ. ಎಕ್ಸ್ಕ್ಯೂಸ್ ಮೀ, ರೂಮ್ ಕಿ ಬೇರೆ ಯಾರು ಕೇಳಿದ್ರು ಕೊಡಬೇಡಿ. ನಾನ್ ಕೇಳಿದ್ರೆ ಕೊಡ್ಬೋದು ಅಂತ ಹೇಳಿ. ಫ್ರೆಂಡ್ಸ್ ಬನ್ನಿ ಹೋಗೋಣ. ನೀವೆಷ್ಟೇ ದೂರ ಹೋದ್ರು ನಿಮ್ ಹಿಂದೆನೆ ಬರ್ತೀನಿ ಅಂತ ಹೇಳಿದ್ದು ಜ್ಞಾಪಕ ಇದೆ ತಾನೇ? ಅಮರ್ ಯಾರಿಕೆ? ನಾನ್ ರಾಧಾ ಅಂತ, ಇವ್ರು ವುಡ್ ಬಿ ವೈಫ್. ಅಮರ್ ಇನ್ನೊಂದ್ಸಲ ಬಾಯ್ ತಪ್ಪಿ ವೈಫ್ ಕೀಪ್ ಅಂತ ನನಗೆ ಅವಮಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ನೀನು ಉಸಿರು ಈ ಕೈಯಲ್ಲಿರುತ್ತೆ. ಅಮರ್, ಗಂಡನ ಹಕ್ಕನ ಈ ರೀತಿ ಸ್ಥಾಪಿಸೋದಕ್ಕೆ ತುಂಬಾ ಥ್ಯಾಂಕ್ಸ್. ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ರ ಅಂತ ಕಾಣುತ್ತೆ. ಗುಡ್ ಲಕ್. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ಕಾರ. ನಮಸ್ಕಾರ. ಗುಡ್ ಮಾರ್ನಿಂಗ್ ಮೇಡಮ್. Yes? ಆ ಎಕ್ಸ್ಪೋರ್ಟ್ ಏಜೆನ್ಸಿ ಬಗ್ಗೆ ಮಾತಾಡೋಣ ಅಂತ ಬಂದೆ. ಲುಕ್ ಮಿಸ್ಟರ್, ಆ ಏಜೆನ್ಸಿ ನಿಮಗೆ ಕೊಡಕ್ಕಾಗಲ್ಲ ಅಂತ ನೆನ್ನೆನೆ ಹೇಳಿದ್ನ ಇಲ್ವೋ? ಮತ್ತೆ ಮತ್ತೆ ಬಂದು ಯಾಕ್ರೆ ಹೀಗೆ ತೊಂದರೆ ಕೊಡ್ತೀರಾ? ಮೇಡಮ್, ಆ ಏಜೆನ್ಸಿ ನನಗೆ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಆಗ್ಲೇ 50 ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ನಾನೇನ್ರಿ ಮಾಡಕ್ಕಾಗತ್ತೆ? 4 ಕೋಟಿ ಪ್ರಾಜೆಕ್ಟ್ ಅಲ್ಲಿ ನಾನು ಹುಡುಗಾಟ ಆಡಕ್ಕಾಗಲ್ಲ ರೀ. ಪ್ಲೀಸ್ ಮೇಡಮ್, ಇದೊಂದ್ಸಲ ಮನ್ಸು ಮಾಡಿ. ಬೇಕಾದ್ರೆ 25 ಲಕ್ಷ ಕೊಡ್ತೀನಿ. 25 ಅಲ್ಲ, 50 ಲಕ್ಷ ಕೊಟ್ರು ಆಗಲ್ಲ ರೀ. ಡೋಂಟ್ ವೇಸ್ಟ್ ಮೈ ಟೈಮ್. ಕಮ್ ಇನ್. ಅರೆ ರಾಧಾ, ಕಮ್ ಕಮ್. ಹೌ ನೈಸ್. ಏನೇ ಇದು ಸರ್ಪ್ರೈಸ್ ವಿಸಿಟ್? ನಿಮ್ಮನ್ನ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬಂದ್ಬಿಟ್ಟೆ. ಆಂಟಿ, ಇವರಕ್ಕೆ ಇಲ್ಲಿ ಬಂದಿದ್ದಾರೆ? ಎಕ್ಸ್ಪೋರ್ಟ್ ಏಜೆನ್ಸಿ ಅವರು ಕೊಡಕ್ಕಾಗಲ್ಲ ಅಂತ ನೆನ್ನೆನೆ ಹೇಳಿದ್ರು, ಇವತ್ ಮತ್ತೆ ಬಂದಿದ್ದಾರೆ. ಆಂಟಿ, ನಾನೊಂದು ಕೇಳ್ತೀನಿ, ಕೊಡ್ತೀರಾ? ನೀನ್ ಕೇಳಿದ್ರೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿಮ್ ಪ್ರಾಣ ಬೇಡ ಆಂಟಿ, ಇವ್ರಿಗೆ ಆ ಏಜೆನ್ಸಿ ಕೊಡ್ತೀರಾ? ವಾಟ್? ಇವ್ರಿಗ? ನೀವು ಸ್ವಲ್ಪ ಹೊರಗಡೆ ಇರ್ತೀರಾ? ಯಾರೇ ಅವರು? ನಾನು ಉಡ್ಬೆ ಅಂತ ಹೇಳ್ತಾ ಇದ್ನಲ್ಲ, ಅವರೇ ಇವರು. ನಾನು ಅವ್ರನ್ನ ಒಂದ್ಸಾರಿ ಪ್ರೀತಿಸ್ತಾ ಇದ್ದೀನಿ. ವೆರಿ ಗುಡ್. ಆಂಟಿ, ನೀವೇನಾದ್ರೂ ಅವ್ರಿಗೆ ಏಜೆನ್ಸಿ ಕೊಟ್ರೆ ನನಗೆ ಕೊಟ್ಟಷ್ಟೇ ಸಂತೋಷ ಆಗುತ್ತೆ. ರಾಧಾ, ನೀನ್ ಸಂತೋಷವಾಗಿರ್ಬೇಕು ಅನ್ನೋದೇ ನಿನ್ ತಾಯಿ ಆಸೆ ಆಗಿತ್ತು. ಅವಳ ಪ್ರಾಣ ಸ್ನೇಹಿತಿಯಾಗಿ ನಾನು ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ಡೋಂಟ್ ವೆರಿ, ಈ ಏಜೆನ್ಸಿ ನಾನು ಖಂಡಿತ ಅವ್ರಿಗೆ ಕೊಡ್ತೀನಿ. ಕಂಗ್ರಾಚುಲೇಷನ್ಸ್, ನಿಮ್ಗೆ ಆ ಏಜೆನ್ಸಿ ಸಿಕ್ತು. ನಿಜವಾಗ್ಲೂ? ನನ್ ಪ್ರೀತಿ ಮೇಲೆ ಆಣೆ. ಥ್ಯಾಂಕ್ ಯು ರಾಧಾ. ನಿನ್ಗೆ ಹೇಗೆ ಕೃತಜ್ಞತೆ ತಿಳಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ ಸ್ಪರ್ಶಕ್ಕೋಸ್ಕರ ಕಾದಿರೋ ಈ ಹೂನ ಸ್ವೀಕರಿಸಿದ್ರೆ ಸಾಕು. ಇಷ್ಟು ದಿವಸ ನೀನ್ ಕೊಟ್ಟಿದ್ದ ಹೂನೆಲ್ಲ ಹೊಸ್ಕಾಕಿ ತಪ್ಪು ಮಾಡಿದೆ. ಇನ್ಯಾವತ್ತೂ ಈ ಹೂನ ನೋಯಿಸಲ್ಲ. ನಿನ್ನ ನನ್ನ ಮನೆ ಬೆಳಕು ಮಾಡಿದೆ. ಅಮರ್, ದೊಡ್ಡ ಮನಿ ಸಾಹೇಬ್ರೆ, ಈ ಸೀನಲ್ಲಿ ಮಾತ್ರ ಜನಗಳನ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೇಕು ಸರ್. ನೀವೇನ್ ಚಿಂತೆ ಮಾಡ್ಬೇಡ್ರಿ, ನಾನು ಅದೀನಿ. ಥ್ಯಾಂಕ್ ಯು. ಸೀನ್ ಪೇಪರ್ ನಿಮ್ಮನ್ನ ಕಟ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡ್ಬೇಕಲ್ಲ ನಾನು. ಇದನ್ನ ಬರ್ದಿರೋರು ಯಾರು? ನನಗೆ ತೋರಿಸ್ತಾ ಇದ್ದೀರಾ? ಸರ್, ನಂಬರ್ ಏನ್ ಕೊಡ್ಲಿ? ಬೈ 1 ಕೊಡಿ. ಅದ್ರ ಲಾಕೆಟ್ ರೆಡಿನಾ? ಸರ್, ನೀವು ಹೇಳಿದ ಲಾಕೆಟ್ ಊರ್ಲಲ್ಲೂ ಸಿಗ್ಲಿಲ್ವಂತೆ, ಹೇಗೋ ಮ್ಯಾನೇಜ್ ಮಾಡಿ ಅಂತ ಪ್ರೊಡ್ಯೂಸರ್ ಹೇಳಿದ್ರು. ಹೇಗ್ರಿ ಮ್ಯಾನೇಜ್ ಮಾಡಕ್ ಸಾಧ್ಯ? ಈ ಸೀನ್ ನಲ್ಲಿ ಲಾಕೆಟ್ ಬಹಳ ಇಂಪಾರ್ಟೆಂಟ್. ಇಡೀ ಕಥೆ ಆಧಾರವಾಗಿರೋದೇ ಆ ಲಾಕೆಟ್ ಮೇಲೆ. ಆ ಹೀರೋಯಿನ್ ರೆಡಿ ಏನ್ರಿ? ನಾನ್ ರೆಡಿ ಸರ್. ಓ, ಈ ಲಾಕೆಟ್ ನಂದೇ ಸರ್. ಬೇಡ ಅಂದ್ರೆ ತೆಗೆದ್ಬಿಡ್ತೀನಿ. ಬೇಡ ಬೇಡ, ಹಾಗೆ ಇರ್ಲಿ. ಇಡೀ ಪಿಕ್ಚರ್ಗೆ ಹಾಗೆ ಇರ್ಲಿ. Okay. ಇದನ್ನ ಕಂಟಿನ್ಯೂ ಬರ್ಕೊಳ್ಳಿ. ಓಕೆ ವಿಕ್ರಮ್? ಓಕೆ ಸರ್.
ಈಗ ಸೀನ್ ಹೇಗೆ? ಯಾವ ನನ್ನ ಮಗನಲ್ಲಿ ಅವನು ನನ್ನ ಅಪ್ಪನೆಯಲ್ಲಿ ನನ್ನ ಜಾಗದಲ್ಲಿ ಶೂಟಿಂಗ್ ಮಾಡ್ತಿರೋನು? ಸರ್ ನಾವು ಇನ್ನೊಂದು ನಿಮಿಷದಲ್ಲಿ ನಿಮ್ಮ ಅಂಗಡಿನ ಎತ್ತಂಗಡಿ ಮಾಡ್ಲಿಲ್ಲ, ಆಸಿಡ್ ಹಾಕಿ ನಿಮ್ಮ ಶೂಟಿಂಗ್ ಮುಖಗಳನ್ನೆಲ್ಲ ಸುಟ್ಟು ಬದನೆಕಾಯಿ ಮಾಡ್ಬಿಡ್ತೀನಿ. ಲೇ ಬಸ್ಯ, ಏನ್ ಲೇ ಅದ್ ಗದ್ಲ? ಅಮರ್ ಅವ್ರೆ ಎಲ್ಲಂದ್ರಲ್ಲಿ ಶೂಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ಯಾರ, ಮಧ್ಯದಾಗ ನಿಂದೇನ್ಲಿ ಹಕ್ಕಿಕತ್? ಅಮರ್ ಅವ್ರು ಹೇಳಿದಾರ? ಮತ್ ನಾ ಯಾಕೆ ಸುಳ್ಳು ಹೇಳಿ? ಹಾಗಾದ್ರೆ ಮಾಡ್ಕೊಳ್ಳಿ ಬಿಡಿ. ಥ್ಯಾಂಕ್ ಯು. ಶಾರ್ಟ್ ರೆಡಿನ ನೋಡು. ಎಸ್ ಸರ್. ಈಗ ಸೀನ್ ಹೇಳ್ತೀನಿ. ಒಬ್ಬ ವಿಲನ್ನು ನಿಮ್ಮನ್ನ ಬಲಾತ್ಕಾರ ಮಾಡಕ್ ನೋಡ್ತಾನೆ. ಆಗ ಬೇರೆ ದಾರಿ ಇಲ್ಲದೆ ನಿಮ್ ಶೀಲನ ಕಾಪಾಡ್ಕೊಳ್ಳೋಕೋಸ್ಕರ ನೀವು ಅವನ್ನ ಕೊಲೆ ಮಾಡ್ತೀರಾ. ಕೊಲೆ ಮಾಡಿ ಆ ಹೆಣನ ಇಲ್ಲಿಗೆ ಎಳ್ಕೊಂಡ್ ಬರ್ತೀರಾ. ಇಷ್ಟೂ ಇಂಡೋರ್ ಅಂತ ತೆಗಿತೀನಿ. ಈಗ ನೀವು ಇಲ್ಲಿಗೆ ಬಂದು ಈ ಹೆಣನ ಹೀಗೆ ಎಳ್ಕೊಂಡು ಹೋಗ್ತೀರಾ. ಅಯ್ಯೋ, ಇನ್ನು ಸತ್ತಿಲ್ವ ನೀನು? ಸಾಯೋ ಹೀಗಿರ್ಬೇಕು ಹೆಣ. ಬನ್ನಿ ಮೇಡಮ್, ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಪೊಸಿಷನ್. ಆ ಮುಖದ ಮೇಲೆ ಸ್ಪ್ರೇ ಬೇಕು, ಕೊಡಿ ಸ್ಪ್ರೇ ಕೊಡಿ. ನೋಡಿ ಮೇಡಮ್, ಟೆನ್ಷನ್ ಇರಬೇಕು, ಗಾಬರಿ ಇರಬೇಕು, ಮರ್ಡರ್ ಮಾಡಿದೀರಾ. ಹೇಳ್ಕೊಂಡು ಹೋಗಿ. ಪೊಸಿಷನ್ ಓಕೆ? ಓಕೆ ಸರ್. ರೈಟ್, ಸ್ಟಾರ್ಟ್ ಕ್ಯಾಮರಾ, ಆಕ್ಷನ್. ಇವಳು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಕಾರ್ ರೆಡಿ ಅಂದ್ರೆ ಬೇಗ ತಗೊಂಡೋಗಿ. ಓಕೆ ಸರ್. ಏನ್ರಿ, ಏನಾಯ್ತು? ಬಟ್ಟೆ ಮೇಲೆ ರಕ್ತ ಇದ್ದಂಗಿದೆ ನೋಡಿ. ಹಟ್ಟಿ ಇಲ್ಲಿಗೆ ಹೆಂಗ್ ಬಂತು? ಅದೇ ಸರ್, ಯಾರೋ ಇಲ್ಲಿ ಕೊಲೆ ಮಾಡಿ ಆ ಹೆಣನ ಇಲ್ಲೇ ಹೂತಾಕಿರ್ಬೇಕು. ಅಲ್ಲ ಹೇಗೆ? 100 ಕೇಸ್ ನಾ ಹ್ಯಾಂಡಲ್ ಮಾಡಿದೀನಿ. ಅದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರಿ? ನಿಮ್ ಕೆಲಸ ನೀವು ನೋಡೋಗಿ. ಇನ್ಸ್ಪೆಕ್ಟರ್, ಫಿಂಗರ್ ಪ್ರಿಂಟ್ಸ್ ಏನಾದ್ರು ನೀವು ತಗೊಂಡ್ರೆ ನನ್ನ ಕೆಲಸ ನನ್ಗೆ ಹೇಳ್ಬೇಡ್ರಿ, ನಾನ್ ನೋಡ್ಕೋತೀನಿ. ಆ ಹೆಣ್ಮಕ್ಳಿಗೆ ಏನಾಗುತ್ತೆ ನೋಡೋಗಿ. ಗಾಬರಿ ಆಗುವಂಥದ್ದು ಏನೂ ಇಲ್ಲ ಗೌಡ್ರೆ, ಹೆದರ್ಕೊಂಡಿದ್ದಾಳ ಅಷ್ಟೇ. ನೀವು ಸ್ವಲ್ಪ ಸಮಾಧಾನ ಮಾಡಿ. ಅಂಕಲ್, ಆಶಾ, ನೀನೇನು ಯೋಚನೆ ಮಾಡ್ಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಅಂಕಲ್, ನಾನು ಅಣ್ಣನ್ ನೋಡ್ಬೇಕು. ಅಣ್ಣನ ಬರ್ತಾನಮ್ಮ, ಬರ್ತಾನೆ. ಆಶಾ? ತಗೋ. ಹೇಗಿದೆಯಾ ಆಶಾ? ಹೌ ಆರ್ ಯು? ಈಗ ಹೇಗಿದ್ದಾರೆ ಗೌಡ್ರೆ? ಅಂತ ಸೀರಿಯಸ್ ಏನಿಲ್ಲ ಅಂತ ಡಾಕ್ಟ್ರೇ ಹೇಳಿದ್ರು. ಥ್ಯಾಂಕ್ ಗಾಡ್. ಆಶಾ, ಆಫ್ಟರ್ ಆಲ್ ಬಟ್ಟೆ ನೋಡಿ ನೀನ್ ಯಾಕೆ ಅಷ್ಟೊಂದು ಹೆದರ್ಕೊಂಡೆ? ನಾನೇನು ಕೇಳ್ಬೇಡಿ, ನನಗೇನು ಗೊತ್ತಿಲ್ಲ. ನಾನು ನಮ್ಮ ಅಣ್ಣನ್ ನೋಡ್ಬೇಕು. ಆಶಾ? ನಾನು ನಮ್ಮ ಅಣ್ಣನ್ ನೋಡ್ಬೇಕು. ಆಶಾ, ಆಶಾ, ನನ್ನನ್ ಬಿಟ್ಟು. ಆಶಾ. ಆಶಾ, ನನ್ನನ್ನು ಒಂಟಿಯಾಗಿರೋಕ್ ಬಿಟ್ಟು ದಯವಿಟ್ಟು ಹೊರಟೋಗ್ಬಿಡಿ ಪ್ಲೀಸ್. ಐ ಆಮ್ ವೆರಿ ಸಾರಿ ಆಶಾ. ನಿನ್ಗೆ ಇಷ್ಟೊಂದು ಹಿಂಸೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾವುದೋ ಒಂದು ಬಟ್ಟೆ ನೋಡಿ ನೀನ್ ಯಾಕೆ ಹಾಕಿ ಕೀಳ್ಸ್ಕೋಬೇಕಾಗಿತ್ತು? ನನಗೆ ರಕ್ತ ಕಂಡ್ರೆ ಆಗೋಲ್ಲ, ಅದಕ್ಕೆ. ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ಈಗ ನೀನ್ ಹೀಗೆ ಮನೇಲಿ ಒಂಟಿಯಾಗಿ ಕೂತ್ಕೊಂಡ್ರೆ ಅದೇ ಯೋಚನೆ ನಿನ್ ತಲೆಗೆ ಬರುತ್ತೆ. ಅದೇ ಶೂಟಿಂಗಿಗೆ ಬಂದು ಎಲ್ಲರ ಜೊತೆಲಿ ಬೆರೆತ್ರೆ ಆ ಘಟನೆನೇ ಮರಿಬಹುದಲ್ಲ. ಬಾ ಆಶಾ. ಇಲ್ಲ, ನಾನ್ ಶೂಟಿಂಗೂ ಬರಲ್ಲ, ಎಲ್ಲಿಗೂ ಬರಲ್ಲ. ಆಶಾ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಪೊಸಿಷನ್. ಈ ಸಿನಿಮಾ ಈಗ ಅರ್ಧಕ್ಕೆ ನಿಂತು ಹೋದ್ರೆ ನನ್ನ ಲೈಫೇ ಹಾಳಾಗ್ಬಿಡುತ್ತೆ. ಪ್ಲೀಸ್, ಇದು ನನ್ನ ಜೀವನ ಮಾಡೋದ್ ಪ್ರಶ್ನೆ. ನೀವೆಷ್ಟೇ ಕಷ್ಟ ಹೇಳ್ಕೊಂಡ್ರು ನಾನು ಅದ್ ಮಾಡಲ್ಲ. ಪ್ಲೀಸ್ ಹಾಗೆ ಹೇಳ್ಬೇಡ ಆಶಾ. ನೋಡು, ನಾನು ಕೈ ಮುಗಿದು ಕೇಳ್ಕೊತೀನಿ, ಪ್ಲೀಸ್. ಐ ಸೆಡ್ ನೋ. ಹಾಗಾದ್ರೆ ನನ್ಗೆ ಉಳಿದಿರೋದು ಒಂದೇ ದಾರಿ, ಈ ವಿಷ ಕುಡಿದು ಸತ್ತೋಗೋದು. ನೀವು ಸತ್ತರೆಷ್ಟು ಬಿಟ್ಟರೆಷ್ಟು. ಇದೇ ಕೊನೆ ಮಾತಾ? ಹೌದು. ಸರಿ, ಹಾಗಾದ್ರೆ ಎಂತ ಕೆಲಸ ಮಾಡ್ಕೊಂಡ್ಬಿಟ್ರಿ ನೀವು? ಸುಮ್ನೆ ನನ್ನನ್ನು ಹೆದರಿಸ್ತಿದ್ದೀರಾ ಅನ್ಕೊಂಡೆ, ನಿಜವಾಗ್ಲೂ ವಿಷ ಕುಡಿದು ಸಾಯ್ತೀರಾ ಅನ್ಕೊಳ್ಳಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮ್ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತೇನೆ. ನಾನು